ಹಲೋ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ಶಿವ. ನಾನು ಇವತ್ತು ಮಾಡ್ತಾ ಇರುವಂಥ ವಿಡಿಯೋ ವಿವೋ ವಿ27 ನಾವು ಡೈನಾಮಿಕ್ ಎಫೆಕ್ಟ್ಸನ್ನು ನೋಡೋದಾದರೆ ನಾವು ಮೊದಲು ಸೆಟ್ಟಿಂಗನ್ನು ಓಪನ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಮೇಲಿಂದ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ಡೈನಾಮಿಕ್ ಎಫೆಕ್ಟ್ಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಯಾವ ಥರದ್ದು ಬೇಕು, ಹೋಮ್ ಸ್ಕ್ರೀನ್, ಟ್ರಾನ್ಸಾಕ್ಷನ್, ಎನಿಮೇಷನ್ ಬೇಕಾದರೆ ಇದನ್ನು ಕ್ಲಿಕ್ ಮಾಡಿ. ನಿಮಗೆ ಆ್ಯಪ್ಗಳು ಯಾವ ಥರ ಓಪನ್ ಆಗಬೇಕು, ಇಲ್ಲಿ ಸುಮಾರು ಆಪ್ಷನ್ ಇದೆ. ನಿಮಗೆ ಯಾವುದು ಬೇಕು, 3 ಆಪ್ಷನಲ್ಲಿ. ನೆಕ್ಸ್ಟ್ ನೋಡೋದಾದರೆ ನಾವು ಹೋಮ್ ಸ್ಕ್ರೀನ್ ಎಂಟರಿಂಗ್ ಎನಿಮೇಷನ್ ಆಫ್ಟರ್ ಅನ್ಲಾಕ್. ನೀವು ಅನ್ಲಾಕ್ ಮಾಡುವಾಗ ನಿಮಗೆ ಆ್ಯಪ್ಗಳು ಯಾವ ಥರ ಓಪನ್ ಆಗಬೇಕು, ಇಲ್ಲಿ ಸಹ 4 ಆಪ್ಷನ್ ಇದೆ. ಯಾವುದು ಬೇಕು ಅದನ್ನು ನೀವು ಅಪ್ಲೈ ಮಾಡ್ಬೋದು. ಮತ್ತು ಕೆಳಗೆ ಬರೋದಾದರೆ ನೀವು ಫಿಂಗರ್ ಪ್ರಿಂಟ್ ಐಕಾನ್ ಎನಿಮೇಷನ್ ಅದನ್ನು ಕ್ಲಿಕ್ ಮಾಡೋದಾದರೆ ನಿಮಗೆ ಫಿಂಗರ್ ಪ್ರಿಂಟ್ ಯಾವ ಥರ ಶೋ ಆಗಬೇಕು. ಅದರಲ್ಲಿ ಸುಮಾರು ನಿಮಗೆ 8 ಆಪ್ಷನ್ ಇದೆ. ಯಾವುದು ಬೇಕು ಅದನ್ನು ನಾವು ಇಟ್ಕೋಬೋದು. ಅದರಿಂದ ಕೆಳಗೆ ಬಂದರೆ ಫಿಂಗರ್ ಪ್ರಿಂಟ್ ರೆಕಗ್ನೇಷನ್ ಎನಿಮೇಷನ್, ಅಂದರೆ ನೀವು ಫಿಂಗರ್ ಪ್ರಿಂಟ್ ಇಡುವಾಗ ನಿಮಗೆ ಯಾವ ಥರ ಶೋ ಆಗಬೇಕು, ಅದರಲ್ಲಿ ಸಹ ಇದೆ. ನಿಮಗೆ ಯಾವುದು ಬೇಕು, 9 ಆಪ್ಷನ್ ಇದೆ. ಮತ್ತು ನೀವು ನೋಡೋದಾದರೆ ಫೇಸ್ ರೆಕಗ್ನೇಷನ್ ಎನಿಮೇಷನ್, ಅಂದರೆ ನಿಮಗೆ ನೀವೆಲ್ಲ ಫೇಸ್ ಲಾಕ್ ಇಡುವಾಗ ನಿಮಗೆ ಫೇಸ್ ಯಾವ ಥರ ಶೋ ಆಗಬೇಕು. ಇದರಲ್ಲಿ ಸಹ ನಿಮಗೆ 5 ಆಪ್ಷನ್ ಇದೆ. ನಿಮಗೆ ಯಾವುದು ಬೇಕು ಅದು ಇಟ್ಕೊಳ್ಳಿ. ಇದು ವಿವೋ ವಿ27 5G ಮೊಬೈಲ್ ಅವರಿಗೆ. ಮತ್ತು ಚಾರ್ಜಿಂಗ್ ಎನಿಮೇಷನ್, ಇದು ನಿಮಗೆ ಚಾರ್ಜ್ ಇಡುವಾಗ ಪರ್ಸೆಂಟೇಜ್, ಫ್ಲಾಶ್ ಚಾರ್ಜರ್ ಅದು ಯಾವ ರೀತಿಯಲ್ಲಿ ತೋರಿಸಬೇಕು ನಿಮಗೆ. ಇದರಲ್ಲಿ 6 ಥರದ ಆಪ್ಷನ್ ಇದೆ. ನಿಮಗೆ ಯಾವುದು ಬೇಕೋ ಅದು ಇಟ್ಕೊಳ್ಳಿ. ಮತ್ತು ನೀವು ನೋಡೋದರ ಕೆಳಗೆ USB ಇನ್ಸರೇಷನ್ ಎನಿಮೇಷನ್, ಇಲ್ಲಿ ನಿಮಗೆ 3 ಥರದ್ದು ಬರ್ತದೆ. ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲಿ ಇಟ್ಕೋಬೋದು ನೀವು. ಮತ್ತು ನೀವು ಸ್ಕ್ರೀನ್ ಆಫ್ ಮಾಡುವಾಗ ನಿಮಗೆ ಯಾವ ಸ್ಟೈಲಲ್ಲಿ ಸ್ಕ್ರೀನ್ ಆಫ್ ಆಗಬೇಕು, ಆನ್ ಆಗಬೇಕು, ಇಲ್ಲಿ ನಿಮಗೆ 3 ಆಪ್ಷನ್ಗಳಿದ್ದಾವೆ. ನಿಮಗೆ ಯಾವುದು ಬೇಕೋ ಅದು ನೀವು ಇಟ್ಕೋಬಹುದು. ಇವತ್ತಿನ ವಿಡಿಯೋ ಇಷ್ಟು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಒಂದು ಚಾನಲನ್ನು ಯಾರು ಮೊದಲು ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಬೆಲ್ ಬಟನನ್ನು ಸಹ ಕ್ಲಿಕ್ ಮಾಡಿ. ಬೆಲ್ಲ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಅಪ್ಡೇಟ್ಸ್ ಬಿಡುವುದು ನಿಮಗೆ ಟಕ್ ಅಂತ ನೋಟಿಫಿಕೇಷನ್ ಬರ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.